ಹಾಯ್ ಫ್ರೆಂಡ್ಸ್, ಡಿಸೈನ್ ಇರುವ ಲೆಹಂಗಾ ನೆಟ್ ಕ್ಲಾತ್ಗೆ ತಕ್ಕಂತೆ 32 ಇಂಚಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದು, ಇದರ ಜೊತೆಗೆ ಈ ರೀತಿ ಡಿಸೈನ್ ಇರುವ ಲೆಹಂಗಾ ಬ್ಲೌಸ್ ಕಟ್ ಮಾಡುವಾಗ ಯಾವೆಲ್ಲ ಈಸಿ ಟಿಪ್ಸ್ನ ಫಾಲೋ ಮಾಡಬೇಕು ಮತ್ತು ಕೊಟ್ಟಿರುವ ಅಳತೆ ಬ್ಲೌಸ್ಗೆ ತಕ್ಕಂತೆ ಹೇಗೆ ಕಟ್ ಮಾಡಬೇಕು ಎಂಬ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಡಿಸೈನ್ ಇರುವ ಕ್ಲಾತ್ನ ಸ್ಟಿಚ್ ಮಾಡುವಾಗ ಮೊದಲು ಲೈನಿಂಗ್ ಬಟ್ಟೆಯನ್ನ ಕಟ್ ಮಾಡ್ಕೋಬೇಕು. ಲೈನಿಂಗ್ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿ ಎಲ್ಲಾ ಕಡೆಯನ್ನು ಬಟ್ಟೆ ಸರಿಯಾಗಿದೆಯಾ ಎಂದು ಗಮನಿಸಿ ಬಟ್ಟೆ ಜರುಗದ ಹಾಗೆ ಗುಂಪಿನನ್ನ ಹಾಕೋಬೇಕು. ಮತ್ತೊಂದ್ಸರಿ ಎಲ್ಲ ಸರಿ ಇದೆಯಾ ಎಂದು ಗಮನಿಸಿ ಕೊಟ್ಟಿರುವ ಅಳತೆಗೆ ತಕ್ಕಂತೆ ಮಾರ್ಕ್ನ ಹಾಕೋಬೇಕು. ಅಳತೆ 32 ಸೈಜ್ ಆಗಿರೋದ್ರಿಂದ 32ನ 4 ಭಾಗ ಮಾಡಿದ್ರೆ 8 ಆಗುತ್ತೆ. 8ಗೆ ಪ್ಲಸ್ 2ನ ಆಡ್ ಮಾಡಿದ್ರೆ 10 ಆಗುತ್ತೆ. ನಾವಿಲ್ಲಿ 10 ಇಂಚಸ್ಗೆ ಮಾರ್ಕ್ನ ಹಾಕೋಬೇಕು. ನಾನಿಲ್ಲಿ ಮೊದಲು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇರೋದ್ರಿಂದ ಬ್ಲೌಸಿನ ಉದ್ದ ಬಂದು 13 ಇಂಚಿದೆ. ನಾನು ಅದಕ್ಕೆ ಒಂದನ್ನ ಆಡ್ ಮಾಡಿ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸುತ್ತಳತೆ ಏನಿದೆ ಅದೇ ರೀತಿ ನಾವು 10 ಇಂಚಿಗೆನೆ ಮಾರ್ಕ್ ಮಾಡ್ಕೋಬೇಕು. ಸ್ಕೇಲ್ನ ಸಹಾಯದಿಂದ ನೇರವಾಗಿ ಗೆರೆಯನ್ನ ಎಳೆದು ಇವಾಗ ಇದನ್ನ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡುವ ಮೊದಲು ಒಂದ್ಸಾರಿ ಎಲ್ಲವನ್ನು ಚೆಕ್ ಮಾಡಿ ನಂತರ ನಾವು ಬಟ್ಟೆನ ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೋಬೇಕು. ಆರ್ಮೋಲ್ ಭಾಗವನ್ನ ನಾನು ಫ್ರಂಟ್ ಪೀಸ್ ಮತ್ತು ಬ್ಯಾಕ್ ಪೀಸ್ ಎರಡನ್ನೂ ಒಟ್ಟಿಗೆ ಇಟ್ಟು ಕಟ್ ಮಾಡೋದ್ರಿಂದ ಇವಾಗ ನಾನು ಅದನ್ನ ಕಟ್ ಮಾಡ್ತಿಲ್ಲ. ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ಬಟ್ಟೆನ ಮಡಚಿ ಮಾರ್ಕ್ನ ಮಾಡ್ಕೋಬೇಕು. ಆದ್ರೆ ನಾವಿಲ್ಲಿ ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ಅಳತೆ ಮತ್ತು ಕಟ್ಟಿಂಗ್ ಅಲ್ಲಿ ವ್ಯತ್ಯಾಸವಿರುತ್ತೆ. ಆದ್ರಿಂದ ಇದನ್ನ ನೀವು ಗಮನವಿಟ್ಟು ನೋಡ್ಕೊಳ್ಳಿ. ಈ ಬ್ಲೌಸ್ಗೆ ಕಪ್ಸ್ ಇಡೋದ್ರಿಂದ ಹಾಗೆ ಪ್ರಿನ್ಸಸ್ ಕಟ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಪಾರ್ಟ್ ಗಿಂತ 7 ಇಂಚು ಎಕ್ಸ್ಟ್ರಾ ಉದ್ದ ಮತ್ತು 1 ಇಂಚ್ ಅಗಲ ಎಕ್ಸ್ಟ್ರಾನ ಇಟ್ಕೊಳ್ತಾ ಇದ್ದೇನೆ. 11 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಉದ್ದನ 15 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನ ಅಳತೆ ಸರಿಯಾಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಎರಡನ್ನು ಸರಿಯಾಗಿ ಜೋಡಿಸಿಟ್ಕೊಂಡು ಬಟ್ಟೆ ಜರುಗದ ಹಾಗೆ ಗುಂಪಿನನ್ನ ನಾವು ಹಾಕೋಬೇಕು. ಶೋಲ್ಡರ್ ಅಳತೆ ಬಂದು 14 ಇಂಚು, ಅದರಲ್ಲಿ 1.5 ಇಂಚನ್ನ ಮೈನಸ್ ಮಾಡಿದ್ರೆ 5.5 ಇಂಚು ಬರುತ್ತೆ. ನಾನಿಲ್ಲಿ ಒಂದನ್ನ ಆಡ್ ಮಾಡಿ 6.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನೆಕ್ ಡಿಸೈನ್ ಅಲ್ಲೇ ಕೊಟ್ಟಿರೋದ್ರಿಂದ ಅದಕ್ಕೆ ತಕ್ಕಂತೆ ನಾವು ಕಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾನ ಆಡ್ ಮಾಡಿ 6.5 ಇಂಚ್ಗೆ ನಾನು ಶೋಲ್ಡರ್ ಅಳತೆನ ಮಾರ್ಕ್ ಮಾಡ್ಕೊಂಡೆ. ಆರ್ಮೋಲ್ ಸೈಜ್ ಕೂಡ ನಾನು ಇಲ್ಲಿ 6.5 ಇಂಚ್ಗೆನೆ ಮಾರ್ಕ್ ಮಾಡ್ಕೊಂಡು ಈ ರೀತಿನೇ ಲೈನ್ನ ಹಾಕೋಬೇಕು. ನಂತರ 3/4 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ನೀಟಾಗಿ ಹಾಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಗುಂಪಿನ ರಿಮೂವ್ ಮಾಡಿ ಬ್ಯಾಕ್ ಪಾರ್ಟ್ಗೆ ಕೊಟ್ಟಿರುವ ಅಳತೆಗೆ ತಕ್ಕಂತೆ ನೆಕ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಕೂಡ ಈ ರೀತಿ ಡಿಸೈನ್ ಬ್ಲೌಸ್ಗಳನ್ನ ಕೊಟ್ಟಾಗ ಮೊದಲು ಮಾರ್ಕ್ ಮಾಡಿ ನಂತರ ಆ ಡಿಸೈನ್ಗೆ ತಕ್ಕಂತೆ ಸ್ಟಿಚ್ ಮಾಡುವಾಗ ಕ್ಲಾತ್ನ ನಾವು ಆ ಡಿಸೈನ್ಗೆ ತಕ್ಕಂತೆ ಕಟ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅಳತೆನ ಹೇಗೆ ಮಾರ್ಕ್ ಮಾಡ್ಕೊಳ್ಬೇಕು ಎಂಬುದನ್ನ ನೋಡೋಣ. ಮೊದಲಿಗೆ ನೆಕ್ನ ಅಳತೆಗೆ ಸರಿಯಾಗಿ ಮಾರ್ಕ್ ಮಾಡಿ ಶೋಲ್ಡರ್ ಮಧ್ಯ ಭಾಗಕ್ಕೆ ಟೇಪ್ನ ಈ ರೀತಿ ಇಟ್ಟು ಮೇಲ್ಗಡೆಯಿಂದ 10.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಅಡ್ಡ 3.5 ಇಂಚ್ಗೆ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು. ಕೆಳಗಡೆನೂ 3.5 ಇಂಚ್ಗೆ ಮಾರ್ಕ್ನ ಮಾಡಿ ಎಲ್ಲವನ್ನು ಈ ರೀತಿ ಶೇಪ್ ಬರುವ ರೀತಿ ಲೈನ್ ಹಾಕೋಬೇಕು. ಇವಾಗ ಇಲ್ಲಿ 1 ಅಥವಾ 1.5 ಇಂಚ್ಗೆ ಮಾರ್ಕ್ನ ಮಾಡಿ ಮೇಲಕ್ಕೆ ನೇರವಾಗಿ 2 ಇಂಚ್ಗೆ ಇನ್ನೊಂದು ಮಾರ್ಕ್ನ ಹಾಕಿ ಈ ರೀತಿ ಮಾರ್ಕ್ನ ಮೇಲೆ ಶೇಪ್ ಬರುವ ರೀತಿ ಲೈನ್ ಹಾಕೋಬೇಕು. ಅಳತೆ ಸರಿಯಾಗಿದೆಯಾ ಎಂದು ಗಮನಿಸಿ ಇದನ್ನ ಈ ರೀತಿ ನೀಟಾಗಿ ಕಟ್ ಮಾಡಿ ಶೇಪ್ಗೆ ಸರಿಯಾಗಿ ಈ ಪೀಸ್ ಅನ್ನು ಕಟ್ ಮಾಡಿ ತೆಗೆದರೆ ಪರ್ಫೆಕ್ಟ್ ಆದ ಪ್ರಿನ್ಸಸ್ ಕಟ್ ಶೇಪ್ ನಲ್ಲಿ ಈ ರೀತಿ ಕಾಣುತ್ತೆ. ನಾನೀಗ ಫ್ರಂಟ್ ನೆಕ್ ಕಟ್ನ ಮಾಡ್ತಾ ಇಲ್ಲ. ಇದು ಲೆಹಂಗಾ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಕೊಟ್ಟಿರುವ ಡಿಸೈನ್ಗೆ ತಕ್ಕಂತೆ ಸ್ಟಿಚ್ ಮಾಡಬೇಕು. ಇವಾಗ ಈ ರೀತಿ ನೆಟ್ ಕ್ಲಾತ್ ನಲ್ಲಿ ಹೇಗೆ ಸ್ಲೀವ್ ಕಟ್ ಮಾಡೋದು ಎಂಬುದನ್ನ ನೋಡೋಣ. ಬಟ್ಟೆನ ಈ ರೀತಿ ಮಡ್ಚ್ಕೊಂಡು ಗುಂಡ್ಪಿನ್ ಸಹಾಯದಿಂದ ಬಟ್ಟೆನ ಜಾರದ ಹಾಗೆ ಸರಿಯಾಗಿ ಜೋಡಿಸ್ಕೋಬೇಕು. ತೋಳಿನ ಉದ್ದ 8 ಇಂಚು, ಅದಕ್ಕೆ ನಾನಿಲ್ಲಿ +2ನ ಆಡ್ ಮಾಡಿ 10 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೇನೆ. 7 ಇಂಚನ್ನ ನಾನು ಮೈನಸ್ ಮಾಡಿ ಕೆಳಗಡೆಗೆ 8 ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಈ ರೀತಿ ಆರ್ಮೋಲ್ ಶೇಪ್ನ ಹಾಕೋಬೇಕು. ಕೆಳಗಡೆನೂ ತೋಳ್ನ ಅಳತೆಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ 1.5 ಅಥವಾ 2 ಇಂಚ್ಗೆ ಇನ್ನೊಂದು ಮಾರ್ಕನ್ನು ಹಾಕೋಬೇಕು. ಅಳತೆಗೆ ಸರಿಯಾಗಿ ಮಾರ್ಕ್ ಇದ್ದರೆ ಸ್ಕೇಲ್ನ ಸಹಾಯದಿಂದ ಲೈನ್ನ ಹಾಕಿ ಆರ್ಮೋಲ್ ಶೇಪ್ ಬರುವ ರೀತಿ ಈ ರೀತಿ ಕಟ್ ಮಾಡ್ಕೋಬೇಕು.
ಈ ರೀತಿ ಸೆಂಟ್ರಿಗೆ ಕರೆಕ್ಟಾಗಿ ಒಂದು ಕಟ್ನ ಮಾಡ್ಕೊಳ್ಳಿ. ಗುಂಡ್ಪಿನನ್ನ ರಿಮೂವ್ ಮಾಡಿ ತೋಳ್ನ ಒಂದು ಬದಿಯಲ್ಲಿ ಹಾಕಿರುವ ಮಾರ್ಕ್ನ ಈ ರೀತಿ ಶೇಪ್ನ ತೆಗೆದರೆ ಸ್ಲೀವ್ ಕಟ್ ರೆಡಿ. ಈ ರೀತಿ ಬಾರ್ಡರ್ನ ಸ್ಟಿಚ್ ಮಾಡುವಾಗ ಹೇಗೆ ಫೋಲ್ಡಿಂಗ್ ಕಾಣದ ಹಾಗೆ ಬಾರ್ಡರ್ನ ಇಟ್ಟು ಸ್ಟಿಚ್ ಮಾಡಬೇಕು ಎಂದು ತಿಳಿಸ್ಕೊಡ್ತೇನೆ. ಮಿಸ್ ಮಾಡ್ದೇನೆ ಸ್ಟಿಚಿಂಗ್ ವಿಡಿಯೋನ ನೋಡಿ ಎಂದು ತಿಳಿಸುತ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನ ನೋಟಿಫಿಕೇಶನ್ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.